ಹಲೋ, ಇವತ್ತೊಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ವಿಡಿಯೋ ಕಾಲೇಜ್ಗಳಲ್ಲಿ ಆಗ್ತಿರುವಂಥ ಈ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡು ಹೆಂಗಪ್ಪ ಅಂತಂದ್ರೆ ಒಂದಿಷ್ಟು ಜನ ಅವ್ರಿಗೆ ಆಗಿ ಬರ್ತಾರೆ, ಒಂದಿಷ್ಟು ಜನ ಆಗಿ ಬರಂಗಿಲ್ಲ. ಒಂದೇ ಕ್ವಶನಿಗೆ ಸೇಮ್ ಆನ್ಸರ್, ಇಬ್ರು ಸೇಮ್ ಆನ್ಸರ್ ಬರೋದ್ರೂ ಅವ್ರು ಕೊಡುವಂಥ ಮಾರ್ಕ್ಸ್ ಚೇಂಜ್ ಆಗಿರ್ತಾವೆ. ರೀಸನ್ ಏನು? ಪಾರ್ಶಾಲಿಟಿ. ಈ ಪಾರ್ಶಾಲಿಟಿ ವಿರುದ್ಧ ನಾವೇನು ಮಾಡಬೇಕು? ಎಷ್ಟೋ ಮಂದಿ ಹುಡುಗರು ಇದು ಇನ್ನೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ವಿಡಿಯೋ ಕಾಲೇಜ್ಗಳಲ್ಲಿ ಭಾಳ ಕಡೆ ಇದು ಈ ಥರ ಆಗ್ತಾ ಇದೆ. ಇದಕ್ಕೆ ಏನು ಮಾಡ್ಬೇಕನ್ನೋದು ನನಗೆ ಅರ್ಥ ಆಗೋದು. ಬಟ್ ಇದಕ್ಕೆ ಒಂದು ಗೌರ್ಮೆಂಟ್ ಆಲ್ರೆಡಿ ನಮ್ಗೆ ಒಂದು ಆಪ್ಷನ್ ಕೊಟ್ಟೈತಿ. ಈ ಥರ ನಡೆದಾಗ ನಾವೇನು ಮಾಡಬೇಕು, ಕ್ರಮ ತಗೋಬೇಕು ಯಾವ ರೀತಿ ಅನ್ನೋದನ್ನು. ಬಟ್ ಅದು ನಾವು ಎಲ್ಲರಿಗೂ ಇನ್ನೂ ಗೊತ್ತಿಲ್ಲ. ಕೆಲವೊಂದಿಷ್ಟು ಮಂದಿ ಗೊತ್ತಿಲ್ಲ. ಈಗ ಏನೋ ಒಂದಿಷ್ಟು ಮಂದಿ ಗೊತ್ತಾಗ್ತದೆ. ಅದು ಎಲ್ಲರಿಗೂ ಗೊತ್ತಾಗಬೇಕು. ಅಂದಾಗ ಅದ್ರ ಬಗ್ಗೆ ಏನಾಗುತ್ತೆ, ಕೆಲವೊಂದಿಷ್ಟು ಶಿಕ್ಷಕರಿಗೆ ಅದ್ರದ್ದು ಏನಂತಾರಲ್ಲ ಬಿಸಿ ಮುಟ್ಟುತ್ತವಾಗ ಅದಕ್ಕೆ ಏನು ಮಾಡಬೇಕು? ಇದು ಒಂದೇ ಥರ ಅಂತಲ್ಲ, ಬರೀ ಶಿಕ್ಷಕರಂತಷ್ಟೇ ಅಲ್ಲ, ಕೆಲವೊಂದಿಷ್ಟು ಕಾಲೇಜ್ಗಳು ವಿಡಿಯೋ ಕಾಲೇಜ್ಗಳು ಮಾಡ್ತಾ ಅದನ್ನೇ ಏನು ಮಾಡ್ತದವಪ್ಪ, ಸುಖ ಸುಮ್ಮನೆ ಏನೂ ರೀಸನ್ ಇಲ್ಲ ಪೆನಾಲ್ಟಿ ಅನ್ನೋದು. ಅಟೆಂಡೆನ್ಸ್ ಕಮ್ಮಿ ಇಲ್ಲ ಅದಕ್ಕೆ ಪೆನಾಲ್ಟಿ ಹಾಕೋದು, ಅದೊಂದು ಸಾಫ್ಟ್ ಸ್ಕಿಲ್ ಅಂತ ಅದು ಒಂದು ಮಾಡೋದು. ಈ ಥರ ಎಲ್ಲ ರೀತಿಯಿಂದ ಹುಡುಗರ ಕಡೆಯಿಂದ ಶಿಕ್ಷಕರು ಮಕ್ಕಳಿಗೆ ಹುಡುಗರಿಗೆ ಮಾಡ್ತಿರುವಂಥ ಕೆಲವೊಂದಿಷ್ಟು ದೌರ್ಜನ್ಯಗಳು. ಇದಕ್ಕೆಲ್ಲ ಏನು ಮಾಡಬೇಕು? ಎಷ್ಟೋ ಹುಡುಗರು ಸೂಸೈಡ್ ಮಾಡ್ಕೊಂಡಿದ್ದಾವ ಮಾರ್ಕ್ಸ್ ವಿಷಯವಾಗಿ. ಎಷ್ಟೋ ಹುಡುಗರು, ಕೆಲವೊಂದಿಷ್ಟು ಎಷ್ಟೋ ಹುಡುಗಿಯರು, ಶಿಕ್ಷಕರು, ಇವರೆಲ್ಲ ಫ್ಯಾಕಲ್ಟಿ ಮಾಡುವಂಥ ಕಚ್ಚಡ ಕೆಲಸಗಳಿಂದ ಎಷ್ಟೋ ಜನ ಕಾಲೇಜ್ಗಳನ್ನೇ ಬಿಟ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಏನು ಪರಿಹಾರ? ಇದಕ್ಕೊಂದು ಅಟ್ಲೀಸ್ಟ್ ಒಂದು ಸಣ್ಣದಂತ ಒಂದು ಏನಾದರೂ ಒಂದು ಬೇಕಲ್ಲ. ಒಂದು ಎತ್ತಿ ನಾವು ತಲೆ ಎತ್ತಿ ಅದಕ್ಕೆ ಒಂದು ನೇರವಾಗಿ ಬರಲಿಕ್ಕಾಗಿಲ್ಲ. ಶಿಕ್ಷಕರ ಮುಂದೆ ನಾವು ನೇರವಾಗಿ ಕಂಪ್ಲೀಟ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಅವರು ಈ ಥರ ಕೆಲವೊಂದಿಷ್ಟು ಮಂದಿಗೆ ಮಾಡಿದ್ದಾರೆ. ಮತ್ತು ನಾವು ಅವ್ರ ಕಣ್ಣಾಗ ಏನು ದೊಡ್ಡ ವಿಚಾರ, ನಮಗೂ ಅದ್ರ ಅದೇ ಥರ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ವೆಬ್ಸೈಟ್ ಇದೆ. ಒಂದು URL, ಈ ಲಿಂಕ್ ಕೊಟ್ಟಿರ್ತೇನೆ ನಿಮ್ಮ ಕಡೆ ಕೆಳಗಡೆ. ಆ URL ನಾವು ಕಂಪ್ಲೇಂಟ್ ಮಾಡ್ಬೋದು. ಯಾವುದೇ ರೀತಿ ಯಾರ ವಿರುದ್ಧ ಆದರೂ ಮಾಡ್ಬೋದು ಕಂಪ್ಲೇಂಟ್. ಯಾವ ರೀತಿ? ಎಲ್ಲ ವಿಟಿಒ ಕಾಲೇಜ್ಗಳ ವಿದ್ಯಾರ್ಥಿಗಳು, ಒಂದು ಫ್ಯಾಕಲ್ಟಿ ಇರ್ಬೋದು, ಒಂದು ಕಾಲೇಜ್ ಆಗಿರ್ಬೋದು, ಅಥವಾ ಅಲ್ಲಿ ನಡೆಯುವಂಥ ಈ ಪೆನಾಲ್ಟಿ ವಿಷಯವಾಗಿರ್ಬೋದು, ಸಾಫ್ಟ್ ಸ್ಕಿಲ್ ಅಂತ ಹೇಳಿ ವಸೂಲಿ ಮಾಡುವಂಥ ಈ ಕೆಟ್ಟ ದಂಧೆಗಳಿಂದ ಆಗಿರ್ಬೋದು. ಆ್ಯಕ್ಚುಲಿ ಇನ್ನೊಂದಂದ್ರೆ ಪೆನಾಲ್ಟಿ ಅನ್ನೋದು ಇವೆಲ್ಲ ಯಾವುದು ಕಾಲೇಜಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಇವೆಲ್ಲ ಅಗೇನೆಸ್ಟ್ ರೂಲ್ಸ್, ಅಗೇನೆಸ್ಟ್. ಸೊ ಅದಕ್ಕೆ ನಾವೇನು ಮಾಡಬೇಕು? ಒಂದು ವೆಬ್ಸೈಟ್ ಇದೆ ಗೌರ್ಮೆಂಟ್ ಕಡೆಯಿಂದ. ಏನಪ್ಪ ಅಂತಂದರೆ ಈ ವಿದ್ಯಾರ್ಥಿ ಮಿತ್ರ. ಈ ಲಿಂಕನ್ನು ನಾನು ನಿಮ್ಮ ಕೆಳಗಡೆ ಹಾಕಿರ್ತೀನಿ. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ, ನಮ್ಮ ಸ್ಟೂಡೆಂಟ್ಸ್ ಆಗಲಿ ಯಾರದೇ ಆಗಲಿ ಹೆಸರು ನೇರವಾಗಿ ಯಾವುದೇ ರೀತಿಯಿಂದ ತೋರಿಸ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ಆದರೆ ನಾವು ಅಲ್ಲಿ ಕಂಪ್ಲೇಂಟನ್ನು ರೈಸ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಪಷ್ಟವಾಗಿ ಇಟ್ಕೊಳ್ರಿ. ಏನಪ್ಪ ಅಂತಂದ್ರೆ, ಕಂಪ್ಲೇಂಟ್ ಮಾಡ್ತಿರುವಂಥ ನೀವುಗಳು ಯಾವುದೇ ಕಾರಣಕ್ಕೂ ನಿಮ್ಮ ಕಡೆ ತಪ್ಪು ಇಟ್ಕೊಂಡು ಮಾಡಕ್ಕೆ ಹೋಗ್ಬೇಡ್ರಿ. ತಪ್ಪು ಅಂತಂದ್ರೆ ಏನು? ಯಾವುದೇ ರೀತಿಯಿಂದ ಮಾರ್ಕ್ಸು ಕಡಿಮೆ ಇರಬಾರ್ದು. ರೆಗ್ಯುಲರ್ ಆಗಿ ನಿಮ್ಮ ಅಟೆಂಡೆನ್ಸ್ ಇರಬೇಕು. 80% ಅಬೌವ್ 80% ನಿಮ್ಮದು ಅಟೆಂಡೆನ್ಸ್ ಇರಲೇಬೇಕು. ಇಲ್ಲಪ್ಪ ಅಂತಂದ್ರೆ ನಿಮ್ಮ ಹತ್ರ ತಪ್ಪಿಟ್ಕೊಂಡು ನಾವು ಅವ್ರ ಹತ್ರ ಹೋಗಿ ಏನು ಕಂಪ್ಲೇಂಟ್ ಮಾಡೋದು? ಸೊ ಅಬೌವ್ 80% ನಿಮ್ಮದು ಇಟ್ಕೊಳ್ರಿ. ಆಮೇಲೆ ನಿಮ್ಮದು ಯಾವುದೇ ರೀತಿಯಿಂದ ಬಿಹೇವಿಯರ್ ಆಗಲಿ, ನಿಮ್ಮ ಕೆಟ್ಟ ಯಾವುದೇ ರೀತಿಯಿಂದ ನೆಗೆಟಿವ್ ಅವ್ರ ಹತ್ರ ತೋರಿಸಿರಬಾರ್ದು. ನೀವು ಇರಬಾರ್ದು ಆ ರೀತಿ. ರ್ಯಾಗಿಂಗಲ್ಲೋ ಅದರಲ್ಲೋ ಇದರಲ್ಲೋ ನೀವು ಆ ಥರ ಯಾವುದೇ ರೀತಿಯಿಂದ ಸಿಕ್ಕಿರಬಾರ್ದು. ಸೊ ಹಂಗಿದ್ದಾಗ ಮಾತ್ರ ನಾವೇನು ಮಾಡ್ಬೋದು, ಎಲ್ಲ ಟೀಚರ್ಸ್ ವಿರುದ್ಧ ಆಗಲಿ, ಈ ಪೆನಾಲ್ಟಿ ಅಪೋಸಿಟ್ ಆಗಲಿ ಅಥವಾ ಫ್ಯಾಕಲ್ಟಿ ಇರಲಿ, ಎಲ್ಲರ ಅಪೋಸಿಟ್ಟು ನಾವು ಕೇಸ್ ರೈಸ್ ಮಾಡ್ಬೋದು. ಸೊ ಈ ಮಿತ್ರ ಅನ್ನುವಂಥ, ಈ ವಿದ್ಯಾರ್ಥಿ ಮಿತ್ರ ಅನ್ನುವಂಥ ವೆಬ್ಸೈಟಲ್ಲಿ ನೀವು ಕಂಪ್ಲೇಂಟನ್ನು ರೈಸ್ ಮಾಡಿದರೆ ಅದಕ್ಕೆ ಗೌರ್ಮೆಂಟ್ ಕಡೆಯಿಂದಾನೇ ಆ್ಯಕ್ಷನ್ ತೊಗೊತಾರೆ. ಎಲ್ಲ ವಿಟಿಒ ಕಾಲೇಜ್ಗಳಲ್ಲಿರುವಂಥ ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿ ಇಟ್ಕೊಂಡು, ನಿಮಗೆ ಆಗಿರ್ಬೋದು, ನಿಮ್ಮ ಜೊತೆಲಿರೋ ನಿಮ್ಮ ಗೆಳೆಯರಿಗೆ ಆಗಿರ್ಬೋದು, ಯಾರಿಗೇ ಈ ರೀತಿ ಆಗಿದ್ದರೆ ತಕ್ಷಣ ಯಾವುದೇ ರೀತಿಯಿಂದ ಮನಸ್ಸಲ್ಲಿ ಗೊಂದಲಗಳು ಇಟ್ಕೊಳ್ಳದೆ ಇದಕ್ಕೆ ಕಂಪ್ಲೇಂಟ್ ಮಾಡಲಿಕ್ಕೆ ನೀವು ಮುಂದಾಗ್ರಿ. ಇದರಿಂದ ಆಗೋದೇನಪ್ಪ ಅಂತಂದರೆ, ಒಬ್ಬ ಸ್ಟೂಡೆಂಟ್ ಎಚ್ಚೆತ್ಕೊಂಡ್ರೆ ಅವನನ್ನು ನೋಡಿ ಇನ್ನೊಂದು 1000 ಜನ ಎತ್ಕೊಂತಾರೆ. 1,00,000 ಜನ ಸ್ಟೂಡೆಂಟ್ಸ್ ಪ್ರತಿ ಇಯರ್ ಇರ್ತಾರೆ. ತಲೆ ಇಟ್ಕೊಳ್ರಿ. 1,00,000 ಜನನೂ ನೀವು ಕೇಸ್ ರೈಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಯಾರು ಈ ಥರದ್ದು ಫೇಸ್ ಮಾಡ್ತಾ ಇದ್ದೀರಾ, ಒಂದೇ ಸೇಮ್ ಕ್ವಶನ್ ಬರ್ದಾಗೂ ಆನ್ಸರ್ಸ್ ಸೇಮ್ ಇದ್ರೂ ಬಟ್ ಅವ್ರಿಗೆ ಪಾರ್ಸಲಿಟಿ ಯಾವ ಥರಪ್ಪ ಅಂದ್ರೆ, ಅವ್ನಿಗೆ 1 ಮಾರ್ಕ್ಸ್ ಹೆಚ್ಚು 1 ಮಾರ್ಕ್ಸ್ ಕಮ್ಮಿ, ಲ್ಯಾಬಲ್ಲಿ ಫೇಲ್ ಮಾಡೋದು, ಲ್ಯಾಬಲ್ಲಿ ಪಾಸ್ ಮಾಡೋದು, ಈ ಥರ ಇರುತ್ತೆ. ಅದಕ್ಕೋಸ್ಕರ ಇದು ನನಗೆ ತಿಳಿದು ನಿಮ್ಗೆ ಹೇಳಿದ್ದೀನಿ. ಆದಷ್ಟು ಮಾಹಿತಿ ಒಳ್ಳೇದಿತ್ತಪ್ಪ ಅಂತಂದ್ರೆ 4 ಜನರಿಗೆ ಶೇರ್ ಮಾಡಿರಿ. 4 ಜನ ವಿದ್ಯಾರ್ಥಿಗಳು ಅನುಕೂಲ ಆಗಲಿ. ಸರಿ, ನಮಸ್ತೆ.